ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನೇಹಾ ಹತ್ಯೆ ಕೇಸ್ನಲ್ಲಿ ಗೃಹ ಸಚಿವರ ಹೇಳಿಕೆ ಖಂಡಿಸಿ ಎಬಿವಿಪಿ ಮುತ್ತಿಗೆ. ಡಾಕ್ಟರ್ ಪರಮೇಶ್ವರ್ ಮನೆಗೆ ಮುತ್ತಿಗೆಗೆ ಮುಂದಾದ ಎಬಿವಿಪಿ ಕಾರ್ಯಕರ್ತರು. ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ನೇಹಾ ಕೊಲೆ ಕೇಸ್. ವಿವಿಧ ಮಠಾಧೀಶರಿಂದ ಪ್ರತಿಭಟನೆ. ವ್ಯಾಪಾರಸ್ಥರು, ಉದ್ಯಮಿಗಳು, ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿ. ಮಗ ಫಯಾಜ್ ಓದಿನಲ್ಲಿ ಬಹಳ ಜಾಣನಿದ್ದ. ಅವಳೇ ಇವನಿಗೆ ಪ್ರಪೋಸ್ ಮಾಡಿದ್ದು. ಇಂಥ ಘಟನೆ ಎಸಗಿರೋ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ರಾಜ್ಯದ ಜನತೆಗೆ ಕ್ಷಮೆ ಯಾಚನೆ ಮಾಡಿದ ಫಯಾಜ್ ತಾಯಿ ಮಮತಾ. ನಾನು ಮೊದಲು ಮಹೇಶ್ ತೆಂಗಿನಕಾಯಿ ಶಿಷ್ಯ. ಆ ಕಡೆ ಹೋಗಿ ನಾನು ಮಗಳನ್ನ ಕಳೆದುಕೊಂಡೆ. ಪರೋಕ್ಷವಾಗಿ ಕಾಂಗ್ರೆಸ್ ಸೇರಿದ್ದಕ್ಕೆ ನೇಹಾ ತಂದೆ ನಿರಂಜನ್ ಹಿರೇಮಠ ಅಸಮಾಧಾನ. ಇವತ್ತು ಮತ್ತೊಮ್ಮೆ ಕರ್ನಾಟಕಕ್ಕೆ ನಮೋ. ಮಧ್ಯಾಹ್ನ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಬೇಟೆ. ಸಂಜೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ. ಬೆಂಗಳೂರಲ್ಲಿ ಮೋದಿ ರೋಡ್ ಶೋ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್. ರೋಡ್ ಶೋ ವೇಳೆ ಚೊಂಬು ಪ್ರದರ್ಶನಕ್ಕೆ ಸಜ್ಜು. ಮೇಕ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆ. ಕೇಂದ್ರದ ತಾರತಮ್ಯ ಧೋರಣೆ ಖಂಡಿಸಿ ಆಕ್ರೋಶ. ಮೋದಿ ಎಂಟ್ರಿಯಿಂದ ಬೆಂಗಳೂರಲ್ಲಿ ಸಂಚಾರ ಮಾರ್ಗ ಬದಲಾವಣೆ. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಕೆಲ ರಸ್ತೆಗಳಿಗೆ ನಿರ್ಬಂಧ. ವೀಕೆಂಡ್ನಲ್ಲಿ ಓಡಾಡೋರಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚಾರಕ್ಕೆ ಅವಕಾಶ. ರಾಜ್ಯದ ಖಜಾನೆ ಖಾಲಿಯಾಗಿದೆ. ಅದಕ್ಕೆ ಚೊಂಬು ಹಿಡಿದುಕೊಂಡು ನಿಂತಿದ್ದಾರೆ. ಏನಾದ್ರೂ ಕೊಡಿ ಅಂತ ಭಿಕ್ಷೆ ಕೇಳ್ತಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯ. ಜೆಡಿಎಸ್ ಬೆನ್ನಿಗಿರುವ ಒಕ್ಕಲಿಗ ಮತ ಸೆಳೆಯೋ ಗುರಿ. ಹಳೆ ಮೈಸೂರಲ್ಲಿ ಪದೇ ಪದೇ ಸಮುದಾಯ ನಾಯಕರ ಜೊತೆ ಸಭೆ. ಪಕ್ಷದ ಒಕ್ಕಲಿಗ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಡಿಸಿಎಂ ರಣತಂತ್ರ. ಚಲುವರಾಯಸ್ವಾಮಿ ಟೀಮ್ನಿಂದ ಆದಿಚುಂಚನಗಿರಿ ಶ್ರೀಗಳ ಭೇಟಿ. ಬಿಜೆಪಿ ಸೇರಿದ್ರು ಸುಮಲತಾ ಎಚ್ಡಿಕೆ ನಡುವೆ ಮುನಿಸಿದೆಯ. ಪ್ರಚಾರಕ್ಕೆ ಬಾರದಿರೋದ್ರಿಂದ ಸಂಸದೆ ಮೇಲೆ ಮಂಡ್ಯ ಜೆಡಿಎಸ್ ನಾಯಕರ ಅಸಮಾಧಾನ. ನಟ ದರ್ಶನ್ ಕೂಡ ಕಾಂಗ್ರೆಸ್ ಪರ ಮತಬೇಟೆ ಮಾಡ್ತಿರೋದಕ್ಕೆ ಬೇಸರ. ಐಎನ್ಡಿಎ ಬಣಕ್ಕೆ ಯಾರು ಮುಖ್ಯಸ್ಥರಿಲ್ಲ. ಎನ್ಡಿಎಗೆ ಸುಭದ್ರ ಸರ್ಕಾರ ಕೊಟ್ಟಿರುವ ಮೋದಿ ಮುಖ್ಯಸ್ಥರಿದ್ದಾರೆ. ಕೋಲಾರದಲ್ಲಿ ಐಎನ್ಡಿಎ ಬಗ್ಗೆ ವ್ಯಂಗ್ಯವಾಡಿದ ಎಚ್.ಡಿ. ದೇವೇಗೌಡರು. ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಟೆನ್ಷನ್. ದೇವಸ್ಥಾನ ನಿರ್ಮಾಣ ವಿಚಾರಕ್ಕೆ ಜಾಧವ್ ವಿರುದ್ಧ ಸ್ವಜಾತಿ ಸ್ವಾಮೀಜಿಗಳ ಅಸಮಾಧಾನ. ಕೊಟ್ಟ ಮಾತಿನಂತೆ ಜಾಧವ್ ನಡೆದುಕೊಂಡಿಲ್ಲ ಅಂತ ಆಕ್ರೋಶ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯೊಂದಿಗೆ ಪ್ರಚಾರಕ್ಕೆ ಜೆಡಿಎಸ್ ನಿರುತ್ಸಾಹ. ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಸೇರ್ತಿರೋ ಜೆಡಿಎಸ್ ಮುಖಂಡರು ತಟಸ್ಥರಾಗಿ ಇರಲು ಕೆಲ ಮುಖಂಡರು ನಿರ್ಧಾರ. ದಳಪತಿಗಳ ಭದ್ರಕೋಟೆ ಛಿದ್ರ ಮಾಡಲು ಕೈಪಡೆ ರಣತಂತ್ರ. ತವರಿನಲ್ಲೇ ದಳಪತಿಗಳಿಗೆ ಸೋಲುಣಿಸಲು ಸಿಎಂ ಪ್ಲಾನ್. ಹಾಸನದಲ್ಲಿರುವ ಅಹಿಂದ ಮತಗಳನ್ನು ಸೆಳೆಯಲು ಕಸರತ್ತು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂಗೆ ಟೆನ್ಷನ್. ಲಿಂಗಾಯತ ವೋಟ್ ಬ್ಯಾಂಕ್ ಹಿಡಿತ ತಪ್ಪುವ ಆತಂಕ. ವಿಜಯನಗರ ಜಿಲ್ಲೆಯ ಲಿಂಗಾಯತ ವೋಟರ್ಸ್ ಹಿಡಿತಕ್ಕೆ ಬಿಎಸ್ವೈ ಎಂಟ್ರಿಯಿಂದ ಹೆಚ್ಚಿದ ಚಿಂತೆ. ನಮಗೆ ರಸ್ತೆ ಮಾಡಿಕೊಡಲ್ಲ ಅಂದ್ರೆ ನಾವು ವೋಟ್ ಹಾಕಲ್ಲ. ಎಲೆಕ್ಷನ್ ಬಾಯ್ಕಾಟ್ ಮಾಡೋದಾಗಿ 5,000 ನಿವಾಸಿಗಳ ವಾರ್ನಿಂಗ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನರು ಗರಂ. ಭಾರತದಲ್ಲಿ ವಾಸವಿದ್ದ ಅತಿ ದೊಡ್ಡ ಹಾವಿನ ಪಳೆಯುಳಿಕೆಗಳು ಪತ್ತೆ. ಪುರಾಣದಲ್ಲಿದ್ದಂತೆ ವಾಸುಕಿ ಸರ್ಪ ನಿಜಕ್ಕೂ ಇತ್ತ. 1000 ಕೆಜಿ ತೂಕ, 50 ಅಡಿ ಉದ್ದ. ಅನಕೊಂಡಾಗೂ ದೊಡ್ಡ ಹಾವಿನ ಕುರುಹು ಕಂಡು ಸಂಶೋಧಕರೇ ಶಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.